ಮನೆಯಿಂದ ಕಾರಲ್ಲಿ ಹೊರಟಿಲ್ಲ ಅನ್ನೋ ಸುದ್ದಿ ಸರ್ ಗೊತ್ತಾಗಿರತ್ತೆ. ನಾವ್ ಹೇಳಿರೋ ಸುಳ್ಳನ್ನ ಪ್ರೂವ್ ಮಾಡೋದಕ್ಕಾದ್ರೂ ನಾವ್ ಈ ಕಾಲೇಜಿಗೆ ಹೋಗ್ಲೇಬೇಕು. ಆ ಸಮಯಕ್ಕೆ ಕಾಲೇಜ್ ಹೋಗ್ತಿದೀವಿ ಅನ್ನೋದು ಹೊಳಿತು, ಹೇಳ್ಬಿಟ್ಟೆ. ಸಾರಿ ಅನು. ನೋ ಪ್ರಾಬ್ಲಮ್ ಸಂಪತ್. ನಾವ್ ಮೊದ್ಲು ಮನೆಯಿಂದ ಹೊರಗ್ ಬರ್ಬೇಕಿತ್ತು ಅಷ್ಟೇ. ಯಾರಿಗ್ ಗೊತ್ತು, ನಾವ್ ಹೋಗೋ ದಾರಿಲಿ ಜೋಗ್ತವ ಸಿಕ್ಕಿದ್ರು ಸಿಗ್ಬೋದು. ಅದಕ್ಕೆ ನಿಂಗೆ ಈ ಸುಳ್ಳು ಹೊಳಿತೇನೋ. ಸರಿ, ಈಗ ನಾವು KT ಕಾಲೇಜ್ಗೆ ಹೋಗ್ತಿದೀವಿ ಅನ್ನೋ ಹಾಗೆ ಹೊರಡೋಣ, ಓಕೆನಾ? ಆಟೋ 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 ಫಾಲೋ ಮಾಡಿ. ರಮ್ಯಾ, ಜೋಗ್ತವ ಅನು, ನೀನ್ ಹೋಗು, ನಾವಿಬ್ರು ಇಲ್ಲೇ ಇರ್ತೀವಿ. ಅಮ್ಮ, ಅಮ್ಮ, ನನಗ್ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಈ ಫೋಟೋದಲ್ಲಿರೋರು ಯಾರು ಅಂತ ಹೇಳ್ತೀರಾ? ಅಮ್ಮ, ಇವ್ರು ನಿಮಗ್ ಗೊತ್ತು ಅಲ್ವಾ? ಖಂಡಿತ ಗೊತ್ತಿರುತ್ತೆ. ನಾ ಹೇಳಂಗಿಲ್ಲ. ನನಗ ತಾಯಿ ಆದೇಶ ಹೊರಡಿಸಿಲ್ಲ. ಅಷ್ಟಕ್ಕ ಆ ಮುಖ ಕಂಡಾಕಿ ನೀನಾ ಕಣ್ಕಬೇಕ. ಮಧ್ಯದಾಗ ನಾನ್ ಯಾಕ? ನಾ ಬರೀ ನೆಪ ಅಷ್ಟೆ. ನೀನಾ ಕಣ್ಣಿಡ್ಕಬೇಕ. ಅಮ್ಮ, ಈ ಮುಖನ ಮೊದ್ಲು ತೋರ್ಸಿದ್ದೆ ನೀವು. ನೀವೇ ಹೀಗಂದ್ರೆ ಸೂರ್ಯನ ಬೆಳಕಿನಿಂದ ಸುತ್ತ ನೋಡ್ತೀವಿ. ಎಲ್ಲದನ್ನ ಏನು ಅಂತ ಅವನ್ನ ಕೇಳ್ತೀವೇನು? ಇದನ್ನ ತೋರಿಸಿದ್ದು ನಾನಲ್ಲ, ಕಂಡಿದ್ದು ನೀನ. ಕಂಡಿದ್ದೇನು ಅಂತ ಕೇಳಿದ್ನ, ಕಂಡಿದ್ದನ್ನ ಕಂಡ್ಕೋ. ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ. ಏನು ಜೋಗವನ್ನು ನೋಡಕ್ ಹೋಗಿದಾರ ಮೂವರುನ? ಹೌದು ಅಣ್ಣ. ಏ ಇಡಿಯಟ್,
ಸರಿಯಾಗಿ ಫಾಲೋ ಮಾಡ್ತಿದ್ಯೇನೋ? ಅವ್ರು ಯಾಕೋ ಜೋಗವನ್ನು ನೋಡಕ್ ಹೋಗ್ತಾರೆ? ಗೊತ್ತಿಲ್ಲ ಅಣ್ಣ, ನಾನು ನೀವು ಹೇಳ್ದಂಗ್ ಮಾಡ್ತಾ ಇದ್ದೀನಿ. ಅವ್ರ ಹಿಂದೆನೇ ಇದ್ದೀನಿ ಅಣ್ಣ ನಾನು. ಜೋಗವನ ಹತ್ರ ಏನೋ ಮಾತಾಡಿದ್ರು, ಏನು ಅಂತ ಗೊತ್ತಿಲ್ಲ. 3 ಸೇರ್ಕೊಂಡು ಜೋಗವನ್ನು ನೋಡಕ್ ಹೋಗಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಏಯ್, ಸರಿಯಾಗಿ ಫಾಲೋ ಮಾಡು. ಅವ್ರು ಎಲ್ಲಿ ಹೋಗ್ತಾರೆ ಹೇಳೋ. ಸರಿ ಅಣ್ಣ. ನಿನ್ ಪ್ರಶ್ನೆಗೆ ನೀನೇ ಉತ್ತರ ಕಂಡ್ಕೋ ಅಂತ ಜೋಗ್ತವ ಹೇಳ್ತಿದ್ದಾಳೆ. ಉತ್ತರ ಕಂಡ್ಕೊಳ್ಳೋದಕ್ಕೆ ದಾರಿ ಗೊತ್ತಿರ್ಬೇಕಲ್ವಾ? ಮುಂದೆ ಏನ್ ಮಾಡೋದು ಅಂತಾನೆ ಜಲಂಧರ್, ಹ, ಅವ್ರಿಗೆ ನನ್ನ ಹತ್ರ ಹೇಳ್ಬೇಕಾಗಿರೋ ವಿಷಯ ಸಾಕಷ್ಟಿದಾವೆ ರಮ್ಯಾ. ನಾನ್ ಯಾಕೆ ಅವ್ರ ಹತ್ರ ಕೇಳ್ಬಾರ್ದು? ಆದ್ರೆ ಅನು, ಗೊತ್ತಿದ್ದು ಅವ್ರ ಹತ್ರ ಕೇಳೋದು ಇಲ್ಲ ರಮ್ಯಾ. ನಂಗ್ ಬೇರೆ ದಾರಿ ಇಲ್ಲ ಕಣೆ. ರಾಜನಂದಿನಿ ಅವ್ರು ಹೇಗಿದ್ರು, ಅವ್ರ ಸಾವಿಗೆ ಕಾರಣ ಏನು, ಇದೆಲ್ಲದಕ್ಕೂ ಜಲಂಧರ್ ಮಾತ್ರನೇ ಉತ್ತರ ಕೊಡೋದಕ್ ಸಾಧ್ಯ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಸರ್. ಹೇಳಿ. ಹಲೋ ಸರ್, ನಾನು ಗೊತ್ತಾಯ್ತು, ಹೇಳಿ. ನಾನ್ ನಿಮ್ಮನ್ನ ಭೇಟಿ ಆಗ್ಬೇಕು, ನಿಮ್ ಹತ್ರ ಮಾತಾಡ್ಬೇಕು. ಬರ್ಬೋದಾ? ನಾನ್ ಯಾವಾಗ್ಲೂ ಒಂದೇ ಜಾಗದಲ್ಲಿ ಇರಲ್ಲ. ಅಷ್ಟಕ್ಕೂ ನಿಮ್ಗೆ ನನ್ನ ಹತ್ರ ಏನ್ ಕೆಲಸ? ನನ್ ಮೇಲೆ ನಂಬಿಕೆ ಇಲ್ವಲ್ಲ? ಸರ್ ಪ್ಲೀಸ್, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನನಗ್ ನಿಮ್ಮಿಂದ ಸಹಾಯ ಆಗ್ಬೇಕು. ಎಲ್ಲಿ ಸಿಗ್ತೀರಾ ಹೇಳಿ? ಮೆಸೇಜ್ ಮಾಡಿದ್ದಾರೆ ಕಣೆ, ಲೊಕೇಶನ್ ಕಳ್ಸಿದ್ದಾರೆ. ಬನ್ನಿ ಹೋಗೋಣ, ಬಾ. ಹೇಳೋ. ಅವರು ಈಗಷ್ಟೇ ಎಲ್ಲೋ ಹೊರಟ್ರು. ಎಲ್ಲೋ ಅಂದ್ರೆ ಸರಿಯಾಗಿ ಬೊಗಳ. ಯಾರಿಗೋ ಫೋನ್ ಮಾಡಿದ್ರು, ಯಾವ್ದೋ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ರು. ಮೆಸೇಜ್ ಬಂದ ತಕ್ಷಣ ಇಲ್ಲಿಂದ ಹೊರಟ್ರು ಅಣ್ಣ. ಊರುನ? ಹೌದಣ್ಣ. ಸರಿ. ಸರಿ ಅಣ್ಣ. ತುಂಬಾನೇ ಖುಷಿ ಆಗ್ತಿದೆ ಸರ್. ಸೊ ಪ್ಲೀಸ್ ಬಿ ಸೀಟೆಡ್. ಇವೆಲ್ಲಾನು ಇನ್ನೂ ಇಟ್ಕೊಂಡಿದ್ಯಾ ಮೀರಾ? ಐ ಆಮ್ ಸರ್ಪ್ರೈಸ್ಡ್. ಎಲ್ಲಾನು ಹಾಗೇ ಇದೆ, ಏನೂ ಬದಲಾಗಿಲ್ಲ. ಆಫ್ ಕೋರ್ಸ್ ಸರ್, ಬದಲಾವಣೆ ಜಗತ್ತಿನ ನಿಯಮ ಅನ್ನೋದು ನನ್ನ ವಿಷಯದಲ್ಲಿ ಸುಳ್ಳು. ಐ ಡೋಂಟ್ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಪ್ಲೀಸ್ ಸರ್, ನೀವು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ನನ್ನ ದುಃಖನ ಹಂಚ್ಕೊಳಕ್ಕೆ ಅಂತ. ಐ ಮೀನ್, ಅಮ್ಮಂಗೆ ಹುಷಾರಿಲ್ದಿರೋಂಥ ಟೈಮಲ್ಲಿ ಬಂದಿದ್ರಿ. ಅದೆಲ್ಲ ನನ್ನ ಲೈಫಲ್ಲೇ ಒಂಥರ ಬ್ಯಾಡ್ ಮೆಮೊರೀಸ್ ಸರ್. ಐ ಡೋಂಟ್ ಲೈಕ್ ಟು ರಿಮೆಂಬರ್ ದೋಸ್. ಬಟ್ ಸರ್, ನಮ್ಮ ತಾಯಿಗೆ ಆ ಥರ ಆದಾಗ ನೀವು ನನ್ನ ಜೊತೆ ನಿಂತ್ರಿ.
ಯು ಹೆಲ್ಪ್ ಮೀ ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇಟ್ಸ್ ಓಕೆ ಮೀರಾ. ಅಪ್ಪ ಅಂತ ಹೇಳ್ಕೊಳಕ್ ಒಬ್ರಿದ್ರು, ಆದ್ರೆ ಅಮ್ಮ ಹಾಸಿಗೆ ಹಿಡಿದ್ಮೇಲೆ ಅವರು ದೂರ ಹೊಟ್ಟೋದ್ರು. ಹೆಂಡತಿ ಅನ್ನೋಳು ಅನುಕೂಲಕ್ಕೋಸ್ಕರ ಮಾತ್ರ ಅಂತ ಅನ್ನೋಂಥ ಮನಸ್ಥಿತಿ ಅವ್ರಿಗೆ. ಅದಕ್ಕೆ ಸರ್ ನನಗೆ ಈ ಮದುವೆ ಸಂಸಾರ ಇದ್ಯಾವುದ್ರಲ್ಲೂ ನಂಬಿಕೆನೇ ಬರಲಿಲ್ಲ. ಅಂತೀನಿ ಸರ್. Sorry, sir. I mean, sir, what can I get you? Would you like to have some green tea? Yeah, sure. Sure, sir. I'll be right back. ನನ್ನ ಲೈಫಲ್ಲಿ ಏನಾಗ್ತಿದ್ಯಾ ರಮ್ಯಾ? ನಾನು ಏನ್ ಮಾಡೋದಕ್ಕೆ ಹೊರಟಿದ್ದೀನಿ? ನಾನು ಯಾವತ್ತೂ ಆರ್ಯ ಸರಿಂದ ವಿಷಯ ಮುಚ್ಚಿಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಂದೇನು ತಪ್ಪಿಲ್ಲ ಅನು, ನಿನ್ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಿದ್ಯಾ ಅಷ್ಟೇ. ಬಹುಶಃ ಆ ಉತ್ತರ ಸಿಕ್ಕಿದ್ಮೇಲೆ ಈ ಕನ್ಫ್ಯೂಷನ್, ಟೆನ್ಷನ್ ಏನೂ ಇರಲ್ವೇನೋ. ಅಲ್ಲಿವರೆಗೂ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋದೇ ಬೆಟರ್. ಹೌದು ಅನು, ನಿನ್ ನಿರ್ಧಾರ ಸರಿಯಾಗಿದೆ. ನಿಂಗೆ ಅನ್ಯಾಯ ಆಗ್ತಿದೆ, ಅದು ಗೊತ್ತಿದ್ಮೇಲೂ ಸುಮ್ಮನಿದ್ರೆ ಅದು ನಮಗ್ ನಾವು ಮಾಡ್ಕೊಳ್ಳೋ ಅವಮಾನ. ಸರ್, ಥ್ಯಾಂಕ್ ಯು ಮೀರಾ. ಕೂತ್ಕೊ ಮೀರಾ. ಇಲ್ಲ ಸರ್, ದಟ್ಸ್ ಓಕೆ. ಪ್ಲೀಸ್ ಹ್ಯಾವ್. ಸರ್, ನಾನು ನಿಮಗೆ ಎಷ್ಟೊಂದು ಸಲ ಗ್ರೀನ್ ಟೀ ಕೊಟ್ಟಿದ್ದೀನಿ ಆಫೀಸಲ್ಲಿ. ಬಟ್ ಇವತ್ತು ನೀವು ನಮ್ಮ ಮನೆಗೆ ಬಂದು ನನ್ನ ಕೈಯಿಂದ ಗ್ರೀನ್ ಟೀ ಕುಡಿತಾ ಇರೋದು ಇಟ್ ಫೀಲ್ ಸೋ ಡಿಫ್ರೆಂಟ್. ಡಿಫ್ರೆಂಟ್ ಅಂತಂದ್ರೆ ಏನೋ ಒಂಥರ ಸರ್, ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರೋಂಥದ್ದು. ಮೀರಾ, ನಿನಗೆ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ. ಒಂದು ಸಣ್ಣ ತಲೆನೋವು ಹೊಂದಿದ್ದಕ್ಕೆ ನೀನು ನನ್ನನ್ನು ಮನೆಗೆ ಕರ್ಕೊಂಡು ಬಂದು ಉಪಚಾರ ಮಾಡ್ತಿದ್ಯಾ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಮೀರಾ. ಥ್ಯಾಂಕ್ ಯು. ಸರ್, ಇಟ್ಸ್ ಮೈ ಡ್ಯೂಟಿ ಅಂಡ್ ಐ ವಿಲ್ ಆಲ್ವೇಸ್ ಕೇರ್ ಫಾರ್ ಯು. ನನ್ನ ಈ ಕಾಳಜಿ ನಾನಿರೋವರೆಗೂ ನಿಮ್ಮ ಮೇಲೆ ಕಡಿಮೆ ಆಗಲ್ಲ ಸರ್. ನಿನ್ನ ಈ ಅಕ್ಕರೆಗೆ ನಾನೇನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಮೀರಾ. ಅಯ್ಯ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲೇನಾಗ್ತಿದೆ ಗೊತ್ತಿದ್ಯಾ? Chende, what happened? Is everything okay? ಯಾ ಮಿರಾಜ್, ನಾನು ಸ್ವಲ್ಪ ಆರ್ಯ ಸರ್ ಹತ್ರ ಮಾತಾಡ್ಬೇಕು ಪ್ಲೀಸ್. ನಿಮಗೆ ಕಾಫಿ ಟೀ ಏನಾದರೂ? ಏನು ಬೇಡ, ನಾನು ಆರ್ಯ ಸರ್ ಹತ್ರ ಸ್ವಲ್ಪ ಮಾತಾಡಬೇಕು. ಓಕೆ ಫೈನ್, ಕ್ಯಾರಿ ಆನ್. ಥ್ಯಾಂಕ್ ಯು. ಏನಾಯ್ತು ಚಂಡಿ? ಅಲ್ಲಿ ಅವನು ನಿನ್ ಜನ್ಮ ಜಾಲಾಡಕ್ ಹೊರಟಿದ್ದಾಳೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಾಯ್ತು? ಆರ್ಯ, ಅವಳು ನೀನ್ ಅನ್ಕೊಂಡಷ್ಟು ಮುಗ್ದೆ ಅಲ್ಲ ಕಣು. ಅವನು ನಿನ್ನ ಮೋಸ ಮಾಡ್ತಿದ್ದ. ಹೊಡಿದ್ಯಾ? ನನ್ ಹೊಡಿದ್ಯಾ? ಹೊಡಿಯೋ. ನಿಜ ಹೇಳಿದ್ರೆ ನಿನ್ಗೆ ಸಿಟ್ಟು ಬರುತ್ತಲ್ವಾ? ಇನ್ನು ಪೂರ್ತಿಯಾಗಿ ನಾನು ಹೇಳಿಲ್ಲ, ಆಗ್ಲೇ ಹೀಗಾಡ್ತಿದ್ಯಾ?
ಅಲ್ಲಿ ನಿನ್ನ ಹೆಂಡತಿ ಜಲಂಧರ್ನ ಮೀಟ್ ಮಾಡಕ್ ಹೊರಟಿದ್ದಾಳೆ. ಈಗ ಹೊಡಿಯೋ. ಜಲಂಧರ್ನ ಅವನಿಗೆ ಫೋನ್ ಮಾಡಿ ಲೊಕೇಶನ್ ತಿಳ್ಕೊಂಡು ಅವನೀಗ ಭೇಟಿ ಮಾಡಕ್ ಹೊರಟಿದ್ದಾಳೆ. ನೀನ್ ನೋಡಿದ್ಯಾ? ಇಲ್ಲ ನಿಮ್ ಹುಡುಗರು ಹೇಳಿದ್ರ? ಇಲ್ಲ ಚಂಡೆ, ನಾನಿದನ್ನ ನಂಬಲ್ಲ. ನಂಬಲ್ವಾ? ನಾನು ಹೇಳೋದು ಸುಳ್ಳು ಅಂತಿದ್ಯಾ? ನನಗಿಂತ ನಿನಗೆ ಅವಳ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ? ಚಂಡೆ, ಹುಚ್ಚಿನ ಮಾತಾಡಬೇಡ. ಅದ್ರ ಬಗ್ಗೆ ನನಗೆ ಗೊತ್ತು. ಅವಳು ಯಾಕೋ ಆ ಜಲಂಧರ್ನ ಭೇಟಿ ಮಾಡ್ತಾಳೆ? ಮಾಡಿದಾಳೆ. ಈಗ ಅವನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾಳೆ. ಇದನ್ನೇ ಪೀರ್ ಬಾಬಾ ಹೇಳಿದ್ದು. ಅವರಷ್ಟೇ ಬಚ್ಕದೇನ ಅಂತ. ಅವರದ್ದು ಬೇರೆ ಯಾರು ಅಲ್ಲ ಆರ್ಯ, ಅವನು. ಇನ್ನೊಂದು ಮಾತಾಡಿದ್ರೆ ಸರ್, ಇಸ್ ಎವ್ರಿಥಿಂಗ್ ಆಲ್ ರೈಟ್? ವಾಟ್ಸ್ ಹ್ಯಾಪನಿಂಗ್? Yeah, Mira. I'm sorry. I'm sorry. Thank you for your concern. See you, Mira. Take care. ಕಾಲ್ ಮಾಡ್ತಾ ಇದಾರೆ. ಹಲೋ ಹಲೋ, ನಾನು ಏನ್ ಹೇಳಿದೆ ನಿಮಗೆ? ನೀವು ಮೊದಲು ಮನೆಗೆ ವಾಪಸ್ ಹೋಗಿ. ಸರ್, ಯಾಕೇನಾಯ್ತು? ನೀವು ಒಬ್ಬರೇ ಬರೋದ್ ಬಿಟ್ಟು ಅದ್ಯಾರನ್ನೋ ಜೊತೆ ಕರ್ಕೊಂಡ್ ಬಂದಿದ್ದೀರಾ? ಸರ್, ಇವರಿಬ್ರು ನನ್ನ ಫ್ರೆಂಡ್ಸು. ನಂಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ. ನಾನ್ ಕೇಳ್ತಾ ಇರೋದು ಆ ಹುಡುಗನ ಬಗ್ಗೆ. ಸರ್, ಅವನು ನನ್ನ ಫ್ರೆಂಡೇ. ಅವರಿಂದ ಏನು ತೊಂದರೆ ಆಗಲ್ಲ. ಮಿಸ್ಟರ್ ಸಾನು ಆರ್ಯವರ್ಧನ್, ನಾನ್ ನಿಮ್ ಫ್ರೆಂಡ್ ಬಗ್ಗೆ ಕೇಳ್ತಾ ಇಲ್ಲ ರೀ. ನಿಮ್ ಹಿಂದೆ ಕದ್ದು ಮುಚ್ಚಿ ಬರ್ತಾ ಇದ್ದಾನಲ್ಲ, ಅವನ ಬಗ್ಗೆ ಕೇಳ್ತಾ ಇದ್ದೀನಿ. ಕದ್ದು ಮುಚ್ಚಿನ? ಇರೀ, ದಟ್ಟಂತ ತಿರುಗ್ಬೇಡಿ. ನಿಮ್ ಹಿಂದೆ ನಿಮ್ಮನ್ನೇ ಗಮನಿಸ್ಕೊಂಡು ಬರ್ತಾ ಇದ್ದ. ಈಗ ನಿಂತಿದ್ದಾನೆ. ನಿಧಾನಕ್ಕೆ ನೋಡಿ. ಹೌದು ಸರ್, ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಡೌಟೇ ಬೇಡ, ಅವನನ್ನ ಆರ್ಯನೇ ಕಳ್ಸಿರ್ತಾನೆ. ಈಗ ನಾವಿಬ್ರು ಭೇಟಿ ಆಗೋದು ನಿಮ್ಗೆ ತೊಂದರೆ. ನೀವು ವಾಪಸ್ ಹೊರಡಿ ಸರ್. ಬೇಗ ಹೊರಡಿ. ಬನ್ನಿ ಹೊರಡೋಣ. ಯಾಕನು? ಇಲ್ಲೇನು ಮಾತಾಡೋದು ಬೇಡ, ಬಾ. ನಾನ್ ಎಷ್ಟೇ ಎಚ್ಚರಿಕೆಯಿಂದ ಇದ್ರು ನನ್ನಿಂದ ಬೀಳ್ತೀಯಲ್ಲ ನೀನು. ಶಬಾಷ್. ಮಾತಾಡೋಕ್ಕೂ ಮೊದಲು ಯೋಚನೆ ಮಾಡಿ ಮಾತಾಡು. ಮೊದಲು ನೀನು ಅನುನ್ ಕೇಳು, ಆಮೇಲೆ ನನ್ನ ಮೇಲೆ ಕೋಪ ಮಾಡು. ಆರ್ಯ ಸರ್ ಫೋನ್ ಮಾಡ್ತಿದ್ದಾರೆ. ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರು ಕಾಲ್ ಮಾಡ್ತಿದ್ದಾರೆ. ಏನ್ ಹೇಳೋದೀಗ? ಏನ್ ಮಾಡ್ಲಿ?
ಹಲೋ ಸರ್.